ರಕ್ಕಸಪುರದವಳು. ಸೊ ಟ್ರೈಲರ್ ರಿಲೀಸ್ ಆಗಿ ಮೇ ಬಿ 4 ದಿನ ಆಯ್ತು ಅನ್ಸುತ್ತೆ. ಬಟ್ ನೋಡೋಕ್ ಆಗಿರ್ಲಿಲ್ಲ ಬಿಕಾಸ್ ಸಿನಿಮಾಗಳು ರಿಲೀಸ್ ಟೆನ್ಷನ್ಸ್ ಅದು ಪ್ರಮೋಷನ್ಸ್. ಸೊ ಇವತ್ತು ಟ್ರೈಲರ್ ಸಂಪೂರ್ಣವಾಗಿ ನೋಡಿದೆ ಆಕ್ಚುಲಿ. ನೋಡೋ ಕಾರಣ ರಾಜ್ಬಿ ಶೆಟ್ಟಿ ಅವರು ಮೇಜರ್ ಆಗಿ, ಬಿಕಾಸ್ ಅವರ ಒಂದು ಸ್ಕ್ರಿಪ್ಟ್ ಸೆಲೆಕ್ಷನ್ ಯೂನಿಕ್ ಅಂತ ನಮಗೆ ಗೊತ್ತು. ಅವರ ಪಾತ್ರಕ್ಕೆ ತುಂಬಾನೇ ಒಂದು ಏನಂತಾರೆ ಇಂಟೆನ್ಸ್ ಇರುತ್ತೆ. ಇಲ್ಲ ಅಂದ್ರೆ ರಾಜ್ಬಿ ಶೆಟ್ಟಿ ಅವರು ಒಪ್ಕೊಳ್ಳಲ್ಲ ಅಷ್ಟು ಈಸಿಯಾಗಿ. ಇನ್ನ ಮೇಜರ್ ಆಗಿ ಇನ್ನೊಂದು ಹೇಳ್ಬೇಕಂದ್ರೆ ರವಿ ಸಾರಂಗ ಈ ಹೆಸರು ಇತ್ತೀಚೆಗೆ ಜಾಸ್ತಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಪ್ರೇಮ್ಸ್ ದ ಶೋಮ್ಯಾನ್, ಸೊ ಅವರ ಒಂದು ಬಳಗದಲ್ಲಿ ಸೊ ನುರಿತವಾಗಿ ಬೆಳೆದಂತಹ ಹುಡುಗ ಸೊ ರವಿ ಸಾರಂಗ ಅವರು. ಸೊ ಅವರ ಒಂದು ಡೈರೆಕ್ಷನ್ ಅಲ್ಲಿ ಬರ್ತಾ ಇರುವಂತಹ ಮೊದಲ ಸಿನಿಮಾ ಪ್ರೇಮ್ ಸರ್ ಅವರ ಶಿಷ್ಯ. ಸೊ ಅದೊಂದು ಕಾರಣ. ಟ್ರೈಲರ್ ಬಗ್ಗೆ ಹೇಳೋದಾದ್ರೆ ನೋಡಿದ ತಕ್ಷಣ ಅನ್ಸಿದ್ದು, ಒಬ್ಬ ಮೆಂಟಲ್ ಇಲ್ನೆಸ್ ಅಂದ್ರೆ ಮೈಂಡ್ ಅಲ್ಲಿ ಏನೋ ಇರುತ್ತೆ, ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಒಬ್ಬ ಮನುಷ್ಯನ್ಗೆ. ಸೊ ಅವ್ರು ಪೊಲೀಸ್ ಆಫೀಸರ್ ಆಗಿರ್ತಾನೆ. ಊರಲ್ಲಿ ಯಾವುದೇ ಕ್ರೈಮ್ ಅಂದ್ರೆ ಬಹಳ ಕಮ್ಮಿ ಕ್ರೈಮ್ ನಡೆಯುವಂತಹ ಊರಿಗೆ ಅವನು ಟ್ರಾನ್ಸ್ಫರ್ ಆಗಿ ಬರ್ತಾನೆ. ಬಂದ ಮೇಲೆ ಅಲ್ಲಿ ನಿಗೂಢವಾಗಿ ಈ ದೆವ್ವ, ಕೊಳ್ಳಿ ದೆವ್ವ ಈ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಒಂದು ಸ್ಟೋರಿಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಅಂದ್ರೆ ಹುಟ್ಕೊಳ್ತಾ ಹೋಗುತ್ತೆ. ಸೊ ಅಲ್ಲಿ ಸೊ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ, ಕೊಲೆಗಳಾಗ್ತಾ ಹೋಗುತ್ತೆ, ಮರ್ಡರ್ಸ್ ಈ ತರ ಎಲ್ಲ ಆಗ್ತಾ ಹೋಗುತ್ತೆ ಅವನ್ ಬಂದ ಮೇಲೆ. ಸೊ ಆಲ್ರೆಡಿ ಮೆಂಟಲಿ ಡಿಸ್ಟರ್ಬ್ ಆಗಿರುವಂತಹ ಪೊಲೀಸ್ ಆಫೀಸರು ಹೇಗೆ ಸಾಲ್ವ್ ಮಾಡ್ತಾನೆ ಅನ್ನೋದೇ ಕತೆ ಅಂತ ಟ್ರೈಲರ್ ಅಲ್ಲಿ ಪರ್ಫೆಕ್ಟ್ ಆಗಿ ತೋರಿಸಿದ್ದಾರೆ. ಅಂಡ್ ಇದು ಕ್ರೈಮ್ ಥ್ರಿಲ್ಲರ್ ಅಂತ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ. ಸೊ ಕಂಪ್ಲೀಟ್ ಒಂದು ಸ್ಟೋರಿಯ ಹೆಳೆಯನ್ನ ಟ್ರೈಲರ್ ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ಸಿದ್ದಾರೆ ರವಿ ಸಾರಂಗ್ ಅವರು. ಸೊ ಇಲ್ಲೇ ಅವರ ಟ್ಯಾಲೆಂಟ್ ಗೊತ್ತಾಗ್ತಾ ಇದೆ. ಇನ್ನ ಚಿತ್ರದಲ್ಲಿ ತುಂಬಾ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಕೂಡ ಇದೆ. ಇನ್ನ ನಾವು ಇದು ಒಂದು ಸಲ ಪ್ರೇಮಕತೆ ಸಿನಿಮಾದಲ್ಲಿ ಹೀರೋಯಿನ್ ನೋಡಿದೀವಿ, ಫಸ್ಟ್ ಹೀರೋಯಿನ್ ಸೊ ಸ್ವಾದಿಷ್ಟ ಅಂತ. ಅವರು ವಿಕ್ರಮ್ ಸಿನಿಮಾ, ತಮಿಳ್ ಸಿನಿಮಾದಲ್ಲಿ ವಿಕ್ರಮ ಕಮಲ್ ಹಾಸನ್ ಅವರ ಸೊಸೆಯಾಗಿ ಆಕ್ಟ್ ಕೂಡ ಮಾಡಿದ್ರು. ಸೊ ಈ ಕನ್ನಡದಲ್ಲಿ ಅವರ ಜರ್ನಿಯನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅವರು ಸಹ ಸಿನಿಮಾದಲ್ಲಿ ಅತಿ ಬಹುಮುಖ್ಯ ಪಾತ್ರ ವಹಿಸಿದ್ದಾರೆ. ನನ್ಗೆ ಒಂದು ಥಾಟ್ ಇರೋದು, ಸೊ ಅವರ ಮೇಲೆ ಒಂದು ಕಥೆಯ ಲೈನ್ ಇದೆ ಅಂತ. ಸೊ ಮುಂಚೆನೆ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಅರ್ಚನಾ ಕೊಟ್ಟಿಗೆ ಅವರಿದ್ದಾರೆ, ಇನ್ನ ತುಂಬಾ ಜನ ಇದ್ದಾರೆ. ಸೊ ಟ್ರೈಲರ್ ತುಂಬಾ ಪ್ರಾಮಿಸಿಂಗ್ ಆಗಿದೆ. ಸ್ಟೋರಿ ಲೈನ್ ಅನ್ನಿಸ್ತು ನನಗೆ. ಸೊ ಟ್ರೈಲರ್ ಹಂಗಿದೆ, ಸಿನಿಮಾ ಹಂಗಿರುತ್ತೆ ಹೇಳ್ತಾ ಇಲ್ಲ. ಟ್ರೈಲರ್ ನೋಡಿದಾಗ ನನ್ಗೇನ್ ಅನಿಸ್ತು ಅಂತ ಅಷ್ಟೇ ಈ ರಿವ್ಯೂನ ಇಂಟೆನ್ಸ್ ಕಾರಣ. ಸೊ ಟ್ರೈಲರ್ ಇನ್ನ ನೋಡಿಲ್ಲ ಅಂದ್ರೆ ನೋಡಿ ಒಂದ್ಸರಿ. ಟ್ರೈಲರ್ ನೋಡಿದ್ಮೇಲೆ ಇಷ್ಟ ಆದ್ರೆ ಸಿನಿಮಾ ಥಿಯೇಟರ್ ಕಡೆ ಬಂದು ಸಿನಿಮಾ ನೋಡಿ. ಫಸ್ಟ್ 6th ರಿಲೀಸ್ ಆಗ್ತಾ ಇದೆ ಸಿನಿಮಾ. ಆಲ್ ದಿ ಬೆಸ್ಟ್ ಸಿನಿಮಾ ಟೀಮ್ಗೆ, ರಕ್ಕಸಪುರದವಳು. ಥ್ಯಾಂಕ್ ಯು, ನಮಸ್ಕಾರ.